ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಫಿಂಗರ್ ಚಿಪ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆಲೂಗಡ್ಡೆಯನ್ನು ತೊಳೆದು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. फ्रेंड्स आज मैं फिंगर चिप्स की रेसिपी बता रही हूँ. फ्रेंड्स ಈಗ ನಾನು ಇದಕ್ಕೆ ಸ್ವಲ್ಪ पुदीना चटनी ಹಾಕ್ತಾ ಇದ್ದೀನಿ. फ्रेंड्स इसमें थोड़ा मैं पुदीना चटनी डाल रही हूँ. थोड़ा सा धनिया पाउडर, ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಜೀರಾ ಪೌಡರ್, ಚಾಟ್ ಮಸಾಲ, ಕಾರ್ನ್ಫ್ಲೋರ್ ಇರಲಿಲ್ಲ ಅಂದ್ರೆ ನೀವು ಮೈದಾ ಹಿಟ್ಟು ಕೂಡ ಹಾಕೊಳ್ಬಹುದು. ಕಾರ್ನ್ಫ್ಲೋರ್ डाल रही हूँ. सरियाಗಿ ಕಲಿಸ್ಕೊಳ್ಬೇಕು. इसको अच्छे से मिक्स कर रही हूँ. फ्रेंड्स ಈಗ ಕಾದ ಎಣ್ಣೆಗೆ ನಾನು ಇದನ್ನು ಕರಿದುಕೊಳ್ತೇನೆ. अभी गरम तेल में इसको मैं फ्राई करूँगी. फ्रेंड्स ನಾನು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕರಿದಿಟ್ಕೊಂಡಿದ್ದೀನಿ. इसको मैंने थोड़ा फ्राई करके रखा है. ನಾನೀಗ ಇದನ್ನು ಮತ್ತೊಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ, ಅಂದರೆ ಕ್ರಿಸ್ಪ್ ಆಗುತ್ತೆ ಅಂತ. मैं इसको और दोबारा ऑयल में फ्राई करूँगी. फ्रेंड्स ಈಗ ಇದನ್ನು ಮತ್ತೊಮ್ಮೆ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ. अभी इसको मैं दोबारा फ्राई कर रही हूँ. अच्छा सा क्रिस्प हो जाएगा ये. ಇದನ್ನು ಮತ್ತೊಮ್ಮೆ ಎಣ್ಣೆಯಲ್ಲಿ ಕರಿಯೋದ್ರಿಂದ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. दोबारा इसको ऑयल में फ्राई करने से अच्छे से क्रिस्प हुआ है. ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. थोड़ा सा नमक डाल रही हूँ. आप चाहे तो इसके ऊपर रेड चिली पाउडर भी डाल सकते हो. ನೀವು ಇದಕ್ಕೆ ಮೇಲೆ ಅಚ್ಚ ಖಾರದ ಪುಡಿನೂ ಕೂಡ ಹಾಕೊಂಡು ತಿನ್ಬಹುದು. ಫ್ರೆಂಡ್ಸ್ ಈಗ ಮಸಾಲಾ ಫ್ರೆಂಚ್ ಫ್ರೈಸ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ನೋಡಿ फ्रेंड्स. अभी मसाला फ्रेंच फ्राइज रेडी हुआ है, आप भी ट्राई कीजिए. थैंक यू फ्रेंड्स.